ಇನ್ನು ಬೆಂಗಳೂರಲ್ಲಿ ಪುಂಡರಿಂದ ರೋಡ್ ರೇಜ್ ಆರೋಪಿಗಳ ಎಡೆಮುರಿ ಕಟ್ಟಿದ ಬೆಂಗಳೂರು ಪೊಲೀಸರು. ಅದ್ಭುತವಾಗಿ ಆ ವಿಡಿಯೋನ ಮಾಡೋರು ಪೊಲೀಸ್ನವರು. ಆ ಘಟನೆ ಆಗಿದ್ದು ಮಂತ್ರಿ ಅವ್ರು ನೆತಾಕೊಂಡು ಬಂದಿದ್ದು. ಆರ್ಯವರ್ಧನ್ ಗುರುಜಿದು ಒಂದಷ್ಟು ವಿಡಿಯೋ ಹಾಕಿ ಡೈಲಾಗ್ ಹಾಕಿ ಮಾಡಿದ್ದಾರೆ. ಎಸವುದು ಬೆಂಗಳೂರಿನ ನಡೆದಿದ್ದ ರೋಡ್ ರೇಜ್ ಪ್ರಕರಣದಲ್ಲಿ ಕಾರಿನ ಮೇಲೆ ದಾಳಿ ಮಾಡಿ ಅದರ ಗ್ಲಾಸ್ಗೆ ಒದ್ದಿದ್ದ ಇಬ್ಬರು ದುಷ್ಕರ್ಮಿಗಳನ್ನು ಕೊನೆಗೂ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಡಿಸೆಂಬರ್ 28ರಂದು ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿದ್ದ ರಸ್ತೆ ಕಾಳಗ ಪ್ರಕರಣದಲ್ಲಿ ದ್ವಿಚಕ್ರ ವಾಹನ ಸವಾರರು ಕಾರನ್ನ ಬೆನ್ನಟ್ಟಿದ್ದು ಟ್ರಾಫಿಕ್ ಸಿಗ್ನಲ್ನಲ್ಲಿ ಕಾರು ನಿಂತಿರುವುದನ್ನು ನೋಡಿ ಕೋಪದಿಂದ ಕಾರಿನ ಬಾನೆಟ್ ಮೇಲೆ ಹತ್ತಿ ವಿಂಡ್ಶೀಲ್ಡ್ ಅನ್ನು ಒದ್ದಿದ್ದರು. ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ವೈರಲ್ ಆಗಿತ್ತು. ಅಲ್ಲದೆ ದುಷ್ಕರ್ಮಿಗಳ ದಾಳಿಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ವಿವೇಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸೋನಿ ಸಿಗ್ನಲ್ ಕಡೆಯಿಂದ ವಾಗಿಲು ಜಂಕ್ಷನ್ ಕಡೆಗೆ ಹೋಗುತ್ತಿದ್ದ ಸೆಲೆರಿಯೋ ಕಾರಿನ ಮೇಲೆ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ಯುವಕರು ನೋಡುತ್ತಿದ್ದಾಗಲೇ ದಾಳಿ ಮುಂದಾಗಿದ್ರು. ಈ ಪೈಕಿ ಒಬ್ಬಾತ ಏಕಾಏಕಿ ಕಾರಿನ ಬಾನೆಟ್ ಮೇಲೆ ಏರಿ ಮುಂಭಾಗದ ಗ್ಲಾಸ್ ಅನ್ನು ಒದ್ದಿದ್ದ. ಈ ಸಂಬಂಧ ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕಲಾವತಿ ಎಂಬುವರು ದೂರು ದಾಖಲಿಸಿದ್ರು. ಇದೀಗ ದೂರಿನ ಆಧಾರದ ಮೇಲೆ ಬೆಂಗಳೂರಿನ ವಿವೇಕ್ ನಗರ ಪೊಲೀಸರು ಕೊನೆಗೂ ಆರೋಪಿಗಳ ಎಡೆಮುರಿ ಕಟ್ಟಿದ್ರು. ವಾಹನ ಸಮೇತ ಇಬ್ಬರನ್ನು ಬಂಧಿಸಿ ಠಾಣೆಗೆ ಕರೆತಂದಿದ್ದಾರೆ. ಅಲ್ಲದೆ ಇಬ್ಬರ ವಿರುದ್ಧವೂ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಅಲ್ಲದೆ ಬೆಂಗಳೂರು ಪೊಲೀಸರು ಈ ಕುರಿತು ವಿಡಿಯೋವನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಘಟನೆ ನಂತರ ಅವ್ರನ್ನ ಅರೆಸ್ಟ್ ಮಾಡಿ ಇಲಿಗಳ ಥರ ಹುಲಿ ಥರ ಹಾರಾಡಿದ್ರು ರೋಡಲ್ಲಿ. ಹುಲಿಗಳ ಥರ ಇಲಿ ಥರ ಕೂತಿರೋದು ಕೂಡ ಪೊಲೀಸರು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಹೌದು ಸರ್. ಎಣ್ಣೆ ಮತ್ತು ಗಾಂಜಾ ಇಡೀ ವ್ಯವಸ್ಥೆಗೆ ಆಪತ್ತು. ಪೊಲೀಸರು ಆ ದಿಸೆಯಲ್ಲಿ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಬೇಕು. ಹೇಗೆ ದರೋಡೆ ಮಾಡೋರಿಗೆ ಅವ್ರ ಮೇಲೆ ಒಳ್ಳೆ ಕ್ರಮ ತಗೋತಾರೆ, ಅದೇ ರೀತಿ ಗಾಂಜಾ ಮಾರೋರು ಡ್ರಗ್ಸ್ ಮಾರೋರ್ಗೂ ಸಹ ಪೊಲೀಸರು ಮುಂದೇನು ಮಾರಬಾರ್ದು ಅನ್ನೋ ಟೈಪ್ ಮಾಡಿದ್ರೆ ಒಳ್ಳೇದು. ಆ ಮಟ್ಟಿಗೆ ಏನು ಅಯ್ಯೋ ಪಾಪ ಸಾಮಾನ್ಯ ಜನಕ್ಕೆ ಅಯ್ಯೋ ಪಾಪ ಅನ್ನೋದು ಓಕೆ. ಕಳ್ಳರಕ್ಕೆ ಹಾಕಕ್ ದರೋಡೆ ಮಾಡೋರ್ಗು ಅಯ್ಯೋ ಪಾಪ ಅಂತ ಯಾಕೆ ಅನ್ಬೇಕು ಪೊಲೀಸ್ನವರು? ಅವ್ರಿಗೆ ಅನ್ನೋ ಅವಶ್ಯಕತೆನೇ ಇಲ್ಲ. ಅದೇ ಶೈಲಿಯ ಉತ್ತರಗಳನ್ನ ಪೊಲೀಸರು ಕೊಡೋದು ಒಳ್ಳೇದು ಅನ್ಕೋತೀನಿ. ಇಲ್ಲ ಅಂತಂದ್ರೆ ಇವತ್ತು ಪೊಲೀಸರ ಸಂಖ್ಯೆ ತೀರಾ ಕಡಿಮೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಪೊಲೀಸರ ಸಂಖ್ಯೆ ತೀರಾ ಕಡಿಮೆ ಇದೆ. ಈಗ ಪೊಲೀಸರು ಕಠಿಣ ಕ್ರಮವನ್ನ ಕೈಗೊಂಡ್ರೆ ಮಾತ್ರ ಇವೆಲ್ಲ ಕಂಟ್ರೋಲ್ ಮಾಡಬಹುದು. ಕ್ರೈಮ್ ನ ಕಂಟ್ರೋಲ್ ಮಾಡಕ್ ಕರ್ಕೊಂಡ್ ಬಂದ್ ಬಿರಿಯಾನಿ ಕೊಟ್ರೆ ಏನೋ ಪ್ರಯೋಜನ ಆಗಲ್ಲ.